ದೇಶದ ಧ್ವಜದ ಬಗ್ಗೆ ಧ್ವಜ ಸಮಿತಿ ನಿರ್ಣಯ ಆಗುತ್ತೆ. ಮಾಸ್ಟರ್ ತಾರಾ ಸಿಂಗ್ ಅವರಿರ್ಬೋದು ಅಥವಾ ನಾಸು ಹರ್ಡಿಕರ್ ಇರ್ಬೋದು, ಸರ್ದಾರ್ ಪಟೇಲ್ ಅವರಿರ್ಬೋದು, ಇವರೆಲ್ಲರೂ ಸೇರಿ ಕೇಸರಿ ಧ್ವಜವೇ ಭಾರತದ ಧ್ವಜ ಆಗಬೇಕು, ಅದರ ಮೂಲೆಯಲ್ಲಿ ಚರಕದ ಚಿಹ್ನೆ ಇರಬೇಕು ಅಂತ ಮೊದಲು ಧ್ವಜ ಕಮಿಟಿ ಮಾಡಿದಂತ ಡಿಸಿಷನ್ ಇರಲಿ. ಆನಂತರ ಪಿಂಗಾಳಿ ವೆಂಕಟರಾಮಯ್ಯ ಅವರ ಇದರ ಮೇಲೆಗೆ ಒಂದು ತ್ರಿವರ್ಣ ಧ್ವಜ ಅಂತ ಆಯ್ತು. ಸರಿ, ನಾವು ಅದಕ್ಕೆ ಎಷ್ಟು ಗೌರವ ಕೊಡ್ತೀವಿ ಅಂದ್ರೆ ಅದು ಬೆಳಗ್ಗೆ 9 ಗಂಟೆಗೆ ಸಾರೆ ಜಹಾಂ ಸೆ ಅಚ್ಚಾ ಹಿಂದೂ ಸಿತಾ ಹಮಾರ ಅಂತ ಹೇಳಿ ಧ್ವಜಗೀತೆಯ ಜೊತೆಗೆ ಅದು ಪ್ರತಿ ನಾಗಪುರದಲ್ಲಿ ಆಗುತ್ತೆ. ಅವ್ರ ಹೆಸರು ಹೇಳಿ. ಅಲ್ಲಾಮಾ ಇಕ್ಬಾಲ್ ಬರೆದಿರೋದು ಅದೇ ಇಕ್ಬಾಲ್ ಬರೀತಾನೆ, ಅರಬ್ ಹಮಾರ ಹಿಂದೂಸ್ತಾನ್ ಹಮಾರ ಮುಸ್ಲಿಂ ಸರ್. ನನ್ನ ಪ್ರಶ್ನೆ ಅಬ್ದುಲ್ ರಜಾಕ್ ಅವ್ರಿಗೆ ಮತ್ತೆ ಪಾಷಾ ಅವ್ರಿಗೆ. ಮೊನ್ನೆ ಬೆಳಗಾವಿಯಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು. ಬೆಳಗಾವಿ ನಂಗೆ ಚಿರಪರಿಚಯ ಸ್ವಲ್ಪ. ಏನಾಯ್ತು ಅಂದ್ರೆ ಅಲ್ಲಿ ಒಂದು ಜುಲೂಸ್ ಮೆರವಣಿಗೆ ತೆಗೆದ್ರು. ನನಗೆ ಗೊತ್ತೇ ಇಲ್ಲ. ಅದು ಹೋದ ವರ್ಷ ಯಾವ ಕಡೆಯಿಂದ ತೆಗೆದಿದ್ರು ಅದು ಬೇರೆ ಇದೆ. ಈ ವರ್ಷ ಬೇಕು ಅಂತ ಖಡಗಲ್ಲಿಂದ ಯಾಕೆ ತೆಗೆದ್ರು? ಅಲ್ಲಿ ಹಿಂದೂಗಳು ಜಾಸ್ತಿ ಎಲ್ಲಾ ಕಡೆ ಇರ್ತಾರೆ. ಆತರ ಮಾಡಬಾರ್ದಾಗಿತ್ತು. ಪರ್ಮಿಷನ್ ಧರ್ಮದ ಆಚರಣೆ ಪ್ರಕಾರನೇ ಮಾಡಬೇಕು. ಪೊಲೀಸ್ನವ್ರು ಗೌರವ ಕೊಡ್ಲಿಲ್ಲ ಅಂದ್ರೆ ಅವ್ನು ಯಾವ್ರಿ ಅವ್ನು ಮತ್ತೆ ಇದು ಪ್ರದರ್ಶನ ಮಾಡಿದ್ರು ಅಲ್ಲಿ ಕತ್ತೆ ಪ್ರದರ್ಶನ ಮಾಡಿದ್ರು ಅಲ್ಲಿ ಆಗುತ್ತೆ. ಇವಾಗ ನಿಮ್ಮವರೇ ಹೋಗ್ಬಿಟ್ಟು ಇವಾಗ ಚಪ್ಪಲಿ ಹಾರಾನೆ ಹಾಕಿದ್ರು. ಗಣೇಶ ವಿವೇಕಾನಂದ ಅವರು ಉತ್ತರ ಕೊಡ್ಲಿ. ಕೆಲ ಧಾರ್ಮಿಕ ಆಚರಣೆಗಳನ್ನ ಡೆಲಿಬ್ರೇಟ್ ಆಗಿ ಮಾಡಿಫೈ ಮಾಡಿ ಮತ್ತದೇ ಸಮಾಜದಲ್ಲಿ ಸ್ವಾಸ್ಥ್ಯವನ್ನ ಕದಡೋ ಪ್ರಯತ್ನ, ಕತ್ತಿ ಪ್ರದರ್ಶನ ಮಾಡ್ಬಿಡೋದು, ಪೊಲೀಸರ ಅನುಮತಿ ಇಲ್ಲದಲೆ ಘೋಷಣೆಗಳನ್ನ ಕೂಗ್ಬಿಡೋದು, ಬೇಕು ಅಂತಲೇ ಒಂದು ಮಾರ್ಗದಿಂದ ಮತ್ತೊಂದು ಮಾರ್ಗಕ್ಕೆ ಶಿಫ್ಟ್ ಆಗೋದು, ಈಗ ಲವ್ ಮೊಹಮ್ಮದ್ ಲವ್ ಮಹದೇವ್ ಪೋಸ್ಟರ್ಗಳ ಪ್ರದರ್ಶನ, ಇದೆಲ್ಲವೂ ಕೂಡ ಆಗ್ತಾ ಇರೋದು ಮತ್ತದೇ ಶಾಂತಿ ಕದಡುವ ಪ್ರಯತ್ನದ ಭಾಗವಾಗಿ. ಇಲ್ಲಿ ಧರ್ಮವೂ ಇಲ್ಲ, ಧಾರ್ಮಿಕ ಆಚರಣೆ ಬಗ್ಗೆ ಶ್ರದ್ಧೆನೂ ಇಲ್ಲ, ದೇವರ ಬಗ್ಗೆ ಇರಬೇಕಾದ ನಂಬಿಕೆ ಪ್ರೀತಿ ವಿಶ್ವಾಸ ಇದೂ ಕಾಣ್ತಾ ಇಲ್ಲ ಅಂತ. ಮನುಷ್ಯ ಮತ್ತು ಪ್ರಾಣಿಗಳ ನಡುವೆ ಇರುವ ವ್ಯತ್ಯಾಸ, ಮೂಲ ವ್ಯತ್ಯಾಸ ಏನು ಅಂದ್ರೆ ಮಾನವೀಯ ಮೌಲ್ಯಗಳು ಮತ್ತು ನಾಗರಿಕ ಪ್ರಜ್ಞೆ ಹಾಗೂ ವಿವೇಚನೆ. ಈಗ ಈದ್ ಮಿಲಾದ್ ಒಂದು ಪ್ರೊಸೆಷನ್ ಹೋಗ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ. ಅದು ಹೋಗುವಾಗ ನಾವು ಯಾರೋ ಒಬ್ಬ ಹಿಂದೂ ಹೋಗಿ ಅನಾವಶ್ಯಕವಾಗಿ ಅಲ್ಲಿ ಜೈ ಶ್ರೀರಾಮ್ ಅನ್ನೋದು ಅಥವಾ ಗಣೇಶನ ಉತ್ಸವ ಹೋಗ್ಬೇಕಾದ್ರೆ ಇನ್ನೊಬ್ಬರು ಬಂದು ಅಲ್ಲಾಹು ಅಕ್ಬರ್ ಅನ್ನೋದು ಎರಡೂ ಕೂಡ ವಿವೇಚನಾ ರಹಿತವಾಗಿರುತ್ತೆ. ಯಾಕೆ ಅಂದ್ರೆ ನಮ್ಮ ಹಕ್ಕೆ ಇರ್ಬೋದು, ನಾವು ಎಲ್ಲಿ ಬೇಕಾದ್ರೂ ಏನ್ ಬೇಕಾದ್ರೂ ಕೂಗ್ಬೇಕು ಅಂತ, ಆದ್ರೆ ಅದು ಗಲಾಟೆಗಳಾಗುತ್ತೆ ಅನ್ನುವ ಒಂದು ನಾಗರಿಕ ಪ್ರಜ್ಞೆ ಇದೆಯಲ್ಲ, ಆ ಪ್ರಜ್ಞೆಯನ್ನ ಮರ್ತಿದ ದಿನ ನೀವು ಎಲ್ಲ ಸಿದ್ಧಾಂತಗಳು ಎಲ್ಲ ಧರ್ಮಗಳು ಕೂಡ ಹಿಂಸೆಗೆ ಹೋಗಿ ಮಾಡುತ್ತೆ. ಇಡೀ ಜಗತ್ತಿನಲ್ಲಿ ಇಲ್ಲಿವರೆಗೂ ಬಹುತೇಕ ಸಾವುಗಳಾಗಿರೋದು, ಯುದ್ಧಗಳಾಗಿರೋದು ಈ ಧರ್ಮದ ಕಾರಣಕ್ಕಾಗಿಯೇ. ಆ ಕಾರಣಕ್ಕಾಗಿ ಧರ್ಮ ಅನ್ನೋದನ್ನ ಸಾಧ್ಯವಾದಷ್ಟು ಖಾಸಗಿಯಾಗಿ ನಾವು ಇಟ್ಕೋಬೇಕಾಗುತ್ತೆ. ಯಾಕೆಂದ್ರೆ ಶ್ರೇಷ್ಠತೆಯ ವ್ಯಸನ ಇದೆಯಲ್ಲ, ನನ್ನ ಧರ್ಮ ಶ್ರೇಷ್ಠ, ನನ್ನ ಸಿದ್ಧಾಂತ ಶ್ರೇಷ್ಠ. ಜೊತೆಗೆ ಇನ್ನೂ ಒಂದು ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋದು, ಈ ಧರ್ಮಗಳ ಉಗಮವಾದ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ಇರಲಿಲ್ಲ, ಮಹಿಳಾ ಸ್ವಾತಂತ್ರ್ಯ ಇರಲಿಲ್ಲ, ಕಮ್ಯುನಿಕೇಶನ್ ಇರಲಿಲ್ಲ, ಈ ಕಾರ್ಪೊರೇಟ್ ಕಲ್ಚರ್ ಇರಲಿಲ್ಲ, ಹಣ ಕೇಂದ್ರೀಕೃತ ವ್ಯವಸ್ಥೆ ಇರಲಿಲ್ಲ. ಸೊ ಆ ಕಾರಣಕ್ಕೆ ಆಗಿನ ಸಂದರ್ಭಕ್ಕೆ ತಕ್ಕಂತೆ ಧರ್ಮಗಳನ್ನು ರಚಿಸಿರ್ತಾರೆ. ಈಗ ನಾವು ಆಧುನಿಕ ಕಾಲದಲ್ಲಿ ಧರ್ಮಗಳಲ್ಲಿ ಒಂದಷ್ಟು ಮಾನವೀಯ ಗುಣಗಳನ್ನ, ಯಾಕೆಂದ್ರೆ ನಮಗೆ ಜ್ಞಾನ ಬೆಳೀತಾ ಇದೆ, ಅಕ್ಷರ ಜ್ಞಾನ ಬಂದಿದೆ, ಈ ಧರ್ಮವನ್ನು ಓದಬಹುದು, ಅವಾಗ ಧರ್ಮ ಓದಲಿಕ್ಕೆ ಆಗ್ತಾ ಇರಲಿಲ್ಲ. ಈಗೆಲ್ಲ ಧರ್ಮಗಳನ್ನು ಓದಿದ ಮೇಲೆ ಇರುವುದರಲ್ಲಿ ಮಾನವೀಯ ಪ್ರಜ್ಞೆಯನ್ನ ಜೊತೆಗೆ ಭಾರತದ ಮಣ್ಣಿನ ಪ್ರಜ್ಞೆಯನ್ನ ಬೆಳೆಸ್ಕೊಂಡು ನಾವೇನಾದ್ರೂ ನೆಮ್ಮದಿಯಾಗಿದ್ರೆ ಖಂಡಿತ ನೀವು ಅವರು ಇವರು ಅನ್ನುವ ಪ್ರಶ್ನೆನೇ ಬರೋದಿಲ್ಲ. ಎಲ್ಲರೂ ಆರಾಮಾಗಿರ್ಬೋದು. ದಯವಿಟ್ಟು ಯೋಚನೆ ಮಾಡಬೇಕಾಗಿರೋದು ಹಿಂದೂ ಸರಿನಾ ಮುಸ್ಲಿಂ ಸರಿನಾ ಅಂತಲ್ಲ, ಭಾರತ ಸರಿಯಾಗಿದೆಯಾ, ಭಾರತ ಅಭಿವೃದ್ಧಿವಂತ ಇದೆಯಾ, ಆ ನಿಟ್ಟಿನಲ್ಲಿ ನೋಡಬೇಕು. ಯಾಕಂದ್ರೆ ಇನ್ನೊಂದು ಅಪಾಯದ ಒಂದೇ ಒಂದು ನಿಮಿಷದಲ್ಲಿ ಹೇಳ್ತೀನಿ. ಈಗ ಭಾರತ ಮತ್ತು ಅಮೆರಿಕದ ನಡುವೆ ಒಂದು ಸಂಘರ್ಷ ನಡೀತಾ ಇದೆ, ಪರ್ಟಿಕ್ಯುಲರ್ ಆಗಿ ತೆರಿಗೆ ವಿಷಯದಲ್ಲಿ. ಅಲ್ಲಿರುವ ಸಿಐಎ ಜಗತ್ತಿನಲ್ಲಿ ತನಗೆ ಇಷ್ಟ ಇಲ್ಲದ ಸರ್ಕಾರಗಳನ್ನ, ಪ್ರಜಾಪ್ರಭುತ್ವ ಸರ್ಕಾರಗಳನ್ನ ಬುಡಮೇಲು ಮಾಡುವ ಕಾರ್ಯತಂತ್ರವನ್ನ ಅದು ಒಳಗಡೆ ಹೊಂದಿರುತ್ತೆ. ದೇಶದ ಧ್ವಜದ ಬಗ್ಗೆ ಧ್ವಜ ಸಮಿತಿ ನಿರ್ಣಯ ಆಗುತ್ತೆ. ಮಾಸ್ಟರ್ ತಾರಾ ಸಿಂಗ್ ಅವರಿರ್ಬೋದು ಅಥವಾ ನಾಸು ಹರ್ಡಿಕರ್ ಇರ್ಬೋದು, ಸರ್ದಾರ್ ಪಟೇಲ್ ಅವರಿರ್ಬೋದು, ಇವರೆಲ್ಲರೂ ಸೇರಿ ಕೇಸರಿ ಧ್ವಜವೇ ಭಾರತದ ಧ್ವಜ ಆಗಬೇಕು, ಅದರ ಮೂಲೆಯಲ್ಲಿ ಚರಕದ ಚಿಹ್ನೆ ಇರಬೇಕು ಅಂತ ಮೊದಲು ಧ್ವಜ ಕಮಿಟಿ ಮಾಡಿದಂತ ಡಿಸಿಷನ್ ಇರಲಿ. ಆನಂತರ ಪಿಂಗಾಳಿ ವೆಂಕಟರಾಮಯ್ಯ ಅವರ ಇದರ ಮೇಲೆಗೆ ಒಂದು ತ್ರಿವರ್ಣ ಧ್ವಜ ಅಂತ ಆಯ್ತು. ಸರಿ, ನಾವು ಅದಕ್ಕೆ ಎಷ್ಟು ಗೌರವ ಕೊಡ್ತೀವಿ ಅಂದ್ರೆ ಅದು ಬೆಳಗ್ಗೆ 9 ಗಂಟೆಗೆ ಸಾರೆ ಜಹಾಂ ಸೆ ಅಚ್ಚಾ ಹಿಂದೂ ಸಿತಾ ಹಮಾರ ಅಂತ ಹೇಳಿ ಧ್ವಜಗೀತೆಯ ಜೊತೆಗೆ ಅದು ಪ್ರತಿ ನಾಗಪುರದಲ್ಲಿ ಆಗುತ್ತೆ. ಅವ್ರ ಹೆಸರು ಹೇಳಿ. ಅಲ್ಲಾಮಾ ಇಕ್ಬಾಲ್ ಬರೆದಿರೋದು ಅದೇ ಇಕ್ಬಾಲ್ ಬರೀತಾನೆ, ಅರಬ್ ಹಮಾರ ಹಿಂದೂಸ್ತಾನ್ ಹಮಾರ ಮುಸ್ಲಿಂ ಸರ್. ನನ್ನ ಪ್ರಶ್ನೆ ಅಬ್ದುಲ್ ರಜಾಕ್ ಅವ್ರಿಗೆ ಮತ್ತೆ ಪಾಷಾ ಅವ್ರಿಗೆ. ಮೊನ್ನೆ ಬೆಳಗಾವಿಯಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು. ಬೆಳಗಾವಿ ನಂಗೆ ಚಿರಪರಿಚಯ ಸ್ವಲ್ಪ.
ಏನಾಯ್ತು ಅಂದ್ರೆ ಇಲ್ಲಿ ಒಂದು ಜುಲೂಸ್ ಮೆರವಣಿಗೆ ತೆಗೆದ್ರು. ನನಗೆ ಗೊತ್ತೇ ಇಲ್ಲ. ಅದು ಕೇಳಿಸ್ಕೊಳ್ಳಿ ಹೋದ ಸರ್, ವರ್ಷ ಯಾವ ಕೇಳಿಸ್ಕೊಳ್ಳಿ. ಕಡೆಯಿಂದ ತೆಗೆದಿದ್ರು ಅದು ಬೇರೆ ಇದೆ. ಈ ವರ್ಷ ಬೇಕು ಅಂತ ಖಡಗಲ್ಲಿಂದ ಯಾಕೆ ತೆಗೆದ್ರು? ಅಲ್ಲಿ ಹಿಂದೂಗಳು ಜಾಸ್ತಿ ಅದೇ ಇದ್ದಾರೆ ಅಂತ ಬೇಕು ಅಂತ ಯಾಕೆ ತೆಗೆದ್ರು ಅಲ್ಲಿಂದ? ಕಿಡಿಗೇಡಿಗಳು ಎಲ್ಲಾ ಕಡೆ ಇರ್ತಾರೆ. ಆತರ ಮಾಡಬಾರ್ದಾಗಿತ್ತು. ಪೊಲೀಸ್ ಪರ್ಮಿಷನ್ ಎಲ್ಲಿಂದ ಧರ್ಮ ಧರ್ಮದ ಆಚರಣೆ ಪ್ರಕಾರನೇ ಮಾಡಬೇಕು. ಹಿಂದೂಗಳಂದ್ರೆ ಪೊಲೀಸರು ಗೌರವ ಕೊಡ್ಲಿಲ್ಲ ಅಂದ್ರೆ ಅವ್ನು ಯಾವ ಅವ್ನು ಮತ್ತೆ ಇದು ಕತ್ತಿ ಪ್ರದರ್ಶನ ಯಾಕೆ ಮಾಡಿದ್ರು ಅಲ್ಲಿ? ಕತ್ತಿ ಪ್ರದರ್ಶನ ಮಾಡಿದ್ರು ಅಲ್ಲಿ. ಆಗುತ್ತೆ. ಇವಾಗ ನಿಮ್ಮವರೇ ಹೋಗ್ಬಿಟ್ಟು ಇವಾಗ ಆಯ್ತು, ಹೇಳಿದ್ರಲ್ಲ, ಚಪ್ಪಲಿ ಹಾರಾನೆ ಯಾವಾಗ ಹಾಕಿದ್ರು. ಈ ಗಣೇಶ ಮೆರವಣಿಗೆ ಕಲ್ಲು ಮಾಡಿದ್ವಿ, ಕೂರ್ಬಿಟ್ರು. ಒಂದಾದ್ರೂ ಕತ್ತಿ CT ರವಿ ಏನಂತ ರಾಮನವಮಿ ಕೊಟ್ಟಿದ್ದ? ಆಗ್ತಿದ್ವಾ? ವಿವೇಕಾನಂದ ಅವರು ಉತ್ತರ ಕೊಡ್ಲಿ. ಕೆಲ ಧಾರ್ಮಿಕ ಆಚರಣೆಗಳನ್ನ ಡೆಲಿಬ್ರೇಟ್ ಆಗಿ ಮಾಡಿಫೈ ಮಾಡಿ ಮತ್ತದೇ ಸಮಾಜದಲ್ಲಿ ಸ್ವಾಸ್ಥ್ಯವನ್ನ ಕದಡೋ ಪ್ರಯತ್ನ, ಕತ್ತಿ ಪ್ರದರ್ಶನ ಮಾಡ್ಬಿಡೋದು, ಪೊಲೀಸರ ಅನುಮತಿ ಇಲ್ದಲೆ ಘೋಷಣೆಗಳನ್ನ ಕೂಗ್ಬಿಡೋದು, ಬೇಕು ಅಂತಲೇ ಒಂದು ಮಾರ್ಗದಿಂದ ಮತ್ತೊಂದು ಮಾರ್ಗಕ್ಕೆ ಶಿಫ್ಟ್ ಆಗೋದು, ಈಗ ಲವ್ ಮೊಹಮ್ಮದ್ ಲವ್ ಮಹದೇವ್ ಪೋಸ್ಟರ್ಗಳ ಪ್ರದರ್ಶನ, ಇದೆಲ್ಲವೂ ಕೂಡ ಆಗ್ತಾ ಇರೋದು ಮತ್ತದೇ ಶಾಂತಿ ಕದಡುವ ಪ್ರಯತ್ನದ ಭಾಗವಾಗಿ. ಇಲ್ಲಿ ಧರ್ಮವೂ ಇಲ್ಲ, ಧಾರ್ಮಿಕ ಆಚರಣೆ ಬಗ್ಗೆ ಶ್ರದ್ಧೆನೂ ಇಲ್ಲ, ದೇವರ ಬಗ್ಗೆ ಇರಬೇಕಾದ ನಂಬಿಕೆ ಪ್ರೀತಿ ವಿಶ್ವಾಸ ಇದೂ ಕಾಣ್ತಾ ಇಲ್ಲ ಅಂತ. ಮನುಷ್ಯ ಮತ್ತು ಪ್ರಾಣಿಗಳ ನಡುವೆ ಇರುವ ವ್ಯತ್ಯಾಸ, ಮೂಲ ವ್ಯತ್ಯಾಸ ಏನು ಅಂದ್ರೆ ಮಾನವೀಯ ಮೌಲ್ಯಗಳು ಮತ್ತು ನಾಗರಿಕ ಪ್ರಜ್ಞೆ ಹಾಗೂ ವಿವೇಚನೆ. ಈಗ ಈದ್ ಮಿಲಾದ್ ಅದು ಒಂದು ಪ್ರೊಸೆಷನ್ ಹೋಗ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ. ಅದು ಹೋಗುವಾಗ ನಾವು ಯಾರೋ ಒಬ್ಬ ಹಿಂದೂ ಹೋಗಿ ಅನಾವಶ್ಯಕವಾಗಿ ಅಲ್ಲಿ ಜೈ ಶ್ರೀರಾಮ್ ಅನ್ನೋದು, ಅಥವಾ ಗಣೇಶನ ಉತ್ಸವ ಹೋಗ್ಬೇಕಾದ್ರೆ ಇನ್ನೊಬ್ಬರು ಬಂದು ಅಲ್ಲಾಹು ಅಕ್ಬರ್ ಅನ್ನೋದು, ಎರಡೂ ಕೂಡ ವಿವೇಚನಾ ರಹಿತವಾಗಿರುತ್ತೆ. ಯಾಕೆ ಅಂದ್ರೆ ನಮ್ಮ ಹಕ್ಕೆ ಇರ್ಬೋದು, ನಾವು ಎಲ್ಲಿ ಬೇಕಾದ್ರೂ ಏನ್ ಬೇಕಾದ್ರೂ ಕೂಗ್ಬೇಕು ಅಂತ, ಆದ್ರೆ ಅದು ಗಲಾಟೆಗಳಾಗುತ್ತೆ ಅನ್ನುವ ಒಂದು ನಾಗರಿಕ ಪ್ರಜ್ಞೆ ಇದೆಯಲ್ಲ, ಆ ಪ್ರಜ್ಞೆಯನ್ನ ಮರ್ತಿದ ದಿನ ನೀವು ಎಲ್ಲ ಸಿದ್ಧಾಂತಗಳು ಎಲ್ಲ ಧರ್ಮಗಳು ಕೂಡ ಹಿಂಸೆಗೆ ಹೋಗಿ ಮಾಡುತ್ತೆ. ಇಡೀ ಜಗತ್ತಿನಲ್ಲಿ ಇಲ್ಲಿವರೆಗೂ ಬಹುತೇಕ ಸಾವುಗಳಾಗಿರೋದು, ಯುದ್ಧಗಳಾಗಿರೋದು ಈ ಧರ್ಮದ ಕಾರಣಕ್ಕಾಗಿಯೇ. ಆ ಕಾರಣಕ್ಕಾಗಿ ಧರ್ಮ ಅನ್ನೋದನ್ನ ಸಾಧ್ಯವಾದಷ್ಟು ಖಾಸಗಿಯಾಗಿ ನಾವು ಇಟ್ಕೋಬೇಕಾಗುತ್ತೆ. ಯಾಕೆಂದ್ರೆ ಶ್ರೇಷ್ಠತೆಯ ವ್ಯಸನ ಇದೆಯಲ್ಲ, ಅಂದ್ರೆ ನನ್ನ ಧರ್ಮ ಶ್ರೇಷ್ಠ, ನನ್ನ ಸಿದ್ಧಾಂತ ಶ್ರೇಷ್ಠ. ಜೊತೆಗೆ ಇನ್ನೂ ಒಂದು ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋದು, ಈ ಧರ್ಮಗಳ ಉಗಮವಾದ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ಇರಲಿಲ್ಲ, ಮಹಿಳಾ ಸ್ವಾತಂತ್ರ್ಯ ಇರಲಿಲ್ಲ, ಕಮ್ಯುನಿಕೇಶನ್ ಇರಲಿಲ್ಲ, ಈ ಕಾರ್ಪೊರೇಟ್ ಕಲ್ಚರ್ ಇರಲಿಲ್ಲ, ಹಣ ಕೇಂದ್ರೀಕೃತ ವ್ಯವಸ್ಥೆ ಇರಲಿಲ್ಲ. ಸೊ ಆ ಕಾರಣಕ್ಕೆ ಆಗಿನ ಸಂದರ್ಭಕ್ಕೆ ತಕ್ಕಂತೆ ಧರ್ಮಗಳನ್ನು ರಚಿಸಿರ್ತಾರೆ. ಈಗ ನಾವು ಆಧುನಿಕ ಕಾಲದಲ್ಲಿ ಧರ್ಮಗಳಲ್ಲಿ ಒಂದಷ್ಟು ಮಾನವೀಯ ಗುಣಗಳನ್ನ, ಯಾಕೆಂದ್ರೆ ನಮಗೆ ಜ್ಞಾನ ಬೆಳೀತಾ ಇದೆ, ಅಕ್ಷರ ಜ್ಞಾನ ಬಂದಿದೆ, ಈ ಧರ್ಮವನ್ನು ಓದಬಹುದು, ಅವಾಗ ಧರ್ಮ ಓದಕ್ಕೆ ಆಗ್ತಾ ಇರಲಿಲ್ಲ. ಈಗೆಲ್ಲ ಧರ್ಮಗಳನ್ನು ಓದಿದ ಮೇಲೆ ಇರುವುದರಲ್ಲಿ ಮಾನವೀಯ ಪ್ರಜ್ಞೆಯನ್ನ ಜೊತೆಗೆ ಭಾರತದ ಮಣ್ಣಿನ ಪ್ರಜ್ಞೆಯನ್ನ ಬೆಳೆಸ್ಕೊಂಡು ನಾವೇನಾದ್ರೂ ನೆಮ್ಮದಿಯಾಗಿದ್ರೆ ಖಂಡಿತವಾಗ್ಲೂ ನೀವು ಅವರು ಇವರು ಅನ್ನುವ ಪ್ರಶ್ನೆನೇ ಬರೋದಿಲ್ಲ, ಎಲ್ಲರೂ ಆರಾಮಾಗಿರ್ಬೋದು. ದಯವಿಟ್ಟು ಯೋಚನೆ ಮಾಡಬೇಕಾಗಿರೋದು ಹಿಂದೂ ಸರಿನಾ ಮುಸ್ಲಿಂ ಸರಿನಾ ಅಂತಲ್ಲ, ಭಾರತ ಸರಿಯಾಗಿದೆಯಾ, ಭಾರತ ಅಭಿವೃದ್ಧಿವಂತ ಇದೆಯಾ, ಆ ನಿಟ್ಟಿನಲ್ಲಿ ನೋಡಬೇಕು. ಯಾಕಂದ್ರೆ ಇನ್ನೊಂದು ಅಪಾಯದ ಒಂದೇ ಒಂದು ನಿಮಿಷದಲ್ಲಿ ಹೇಳ್ತೀನಿ, ಈಗ ಭಾರತ ಮತ್ತು ಅಮೆರಿಕದ ನಡುವೆ ಒಂದು ಸಂಘರ್ಷ ನಡೀತಾ ಇದೆ, ಪರ್ಟಿಕ್ಯುಲರ್ ಆಗಿ ತೆರಿಗೆ ವಿಷಯದಲ್ಲಿ. ಅಲ್ಲಿರುವ CIA ಜಗತ್ತಿನಲ್ಲಿ ತನಗೆ ಇಷ್ಟ ಇಲ್ಲದ ಸರ್ಕಾರಗಳನ್ನ, ಪ್ರಜಾಪ್ರಭುತ್ವ ಸರ್ಕಾರಗಳನ್ನ ಬುಡಮೇಲು ಮಾಡುವ ಕಾರ್ಯತಂತ್ರವನ್ನ ಅದು ಒಳಗಡೆ ಹೊಂದಿರುತ್ತೆ.